ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಸುಧಾರಾಣಿ ಕನ್ನಡದ ಹೆಸರಾಂತ ನಟಿಯಲ್ಲಿ ಒಬ್ರು. ಈಗಲೂ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದ ಅಸ್ತಿತ್ವವನ್ನ ಕಾಯ್ದುಕೊಂಡಿದ್ದಾರೆ. ಆದರೆ ಪ್ರಸಾದ್ ಚಿತ್ರದ ನಾಯಕಿ ಮಾಧುರಿ ಭಟ್ಟಾಚಾರ್ಯಗೆ ಈ ವಿಷಯ ಗೊತ್ತಿರಲಿಲ್ಲ ಅನ್ಸುತ್ತೆ. ಅದಕ್ಕೆ ಇವತ್ತು ಸಣ್ಣ ಅಚಾತುರ್ಯವನ್ನ ಮಾಡಿಬಿಟ್ರು. ಇವತ್ತು ಬೆಂಗಳೂರಿನಲ್ಲಿ ಪ್ರಸಾದ್ ಚಿತ್ರದ ಆಡಿಯೋ ರಿಲೀಸ್ ಫಂಕ್ಷನ್ ಜೋರಾಗೇ ಇತ್ತು. ಚಿತ್ರರಂಗದ ಘಟಾನುಘಟಿಗಳ ಸಂಗಮವೇ ಅಲ್ಲಿತ್ತು. ಮ್ಯೂಸಿಕ್ ಮಾಂತ್ರಿಕ ಇಳಿಯರಾಜ ಬಂದಿದ್ರು. ರೆಬಲ್ ಸ್ಟಾರ್ ಅಂಬರೀಶ್ ಪತ್ನಿ ಸುಮಲತಾ ಸಮೇತ ಉಪಸ್ಥಿತರಿದ್ರು. ಇದೇ ವೇಳೆ ಚಿತ್ರತಾರ ಬಳಗವು ಮಾತಿಗಿಳಿತು. ನಾಯಕ ನಟಿ ಮಾಧುರಿ ಭಟ್ಟಾಚಾರ್ಯ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮಾತು ಶುರು ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಅವರ ಮಾತೊಂದಕ್ಕೆ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗಿತ್ತು. ವೇದಿಕೆಯಲ್ಲಿದ್ದ ಸುಧಾರಾಣಿ ಅವರಿಗೂ ಇರುಸು ಮುರುಸು ಉಂಟಾಗಿತ್ತು. Also, I would like to thank the dubbing artist because I think she's enhanced my performance immensely. And another couple of people that I would like to thank. ಹೌದು, ತಮ್ಮ ಪಾತ್ರಕ್ಕೆ ಹಿನ್ನೆಲೆ ಧ್ವನಿ ನೀಡಿದ ಸುಧಾರಾಣಿಗೂ ಥ್ಯಾಂಕ್ಸ್ ಹೇಳಿದ ಮಾಧುರಿ, ಸುಧಾರಾಣಿ ಹಿರಿಯ ನಟಿ ಅನ್ನೋದು ಗೊತ್ತಿಲ್ಲದೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತಲೇ ಹೇಳಿಬಿಟ್ರು. ಸುಧಾರಾಣಿಯವರಿಗೆ ಇರುಸು ಮುರುಸು ಉಂಟಾದ್ರೂ ಸಹ ಮಾಧುರಿಗೆ ತಮ್ಮ ಅಚಾತುರ್ಯದ ಅರಿವಾಗ್ಲಿಲ್ಲ. ಯಾವಾಗ ಅಶೋಕ್ ಖೇಣಿ ಟಾಪ್ ಸ್ಟಾರ್ ಸುಧಾರಾಣಿ ಅವರ ವಾಯ್ಸ್ ಬಗ್ಗೆ ಮಾತನಾಡಿದ್ರೋ ಮಾಧುರಿಗೆ ತಪ್ಪಿನ ಅರಿವಾಯ್ತು. ಕೂಡಲೇ ವೇದಿಕೆ ಮೇಲೇನೆ ನೇರವಾಗಿ ಸುಧಾರಾಣಿ ಬಳಿ ತೆರಳಿ ಕ್ಷಮೆ ಕೇಳಿದ್ರು. The biggest mistake I made today, and I feel really bad about it, which is why I'm very sorry about that. It was just that one moment, everyone was trying to talk at the same time. I got very stressed out and it slipped out of my mouth. But before the function could finish, I felt really bad in my heart about that. So I walked up to her and I apologized to her because she's very senior to me and she's a great actress, and I'm really sorry about that. ಒಟ್ಟಾರೆ ಮಾಧುರಿ ಭಟ್ಟಾಚಾರ್ಯ ತಿಳಿಯದೆ ಮಾಡಿದ ಅಚಾತುರ್ಯದಿಂದ ಪ್ರಸಾದ್ ಚಿತ್ರದ ಆಡಿಯೋ ಫಂಕ್ಷನ್ನಲ್ಲಿ ಕೆಲಕಾಲ ಗೊಂದಲ, ಮುಜುಗರದ ವಾತಾವರಣ ಮನೆ ಮಾಡಿತ್ತು. ಕ್ಷಮೆಯಾಚನೆ ನಂತರ ಎಲ್ಲವೂ ತಿಳಿಯಾಯಿತು. ರೇವನ್ ಪಿ ಜೇಬೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಈ ವಾರ ಸ್ಯಾಂಡಲ್ವುಡ್ ಸಿನಿಪ್ರಿಯರಿಗೆ ಡಬಲ್ ಧಮಾಕ. ಈ ವರ್ಷದ ಬಹುನಿರೀಕ್ಷೆಯ ಸಿನಿಮಾಗಳಾದ ಸಿದ್ಲಿಂಗು ಮತ್ತು ಕೋಕೋ ಚಿತ್ರಗಳು ಈ ವಾರ ರಿಲೀಸ್ ಆಗ್ತಾ ಇವೆ. ಎರಡೂ ಸಿನಿಮಾಗಳು ಬೇರೆ ಬೇರೆ ಕಾರಣದಿಂದ ಸುದ್ದಿ ಮಾಡಿವೆ. ಲೂಸ್ ಮಾದ ಸಿದ್ಲಿಂಗು ಅವತಾರದಲ್ಲಿ ಬಂದ್ರೆ, ಶ್ರೀನಗರ ಕಿಟ್ಟಿ ಕೋಕೋ ಆಟಕ್ಕೆ ಸಿದ್ಧರಾಗಿದ್ದಾರೆ. ಮೈನಾರಿ ಚಿತ್ರದ ಭರ್ಜರಿ ಯಶಸ್ಸಿನ ನಂತರ ಆರ್ ಚಂದ್ರು ಈ ಕೋಕೋ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದಾರೆ. ಕೋಕೋ ಅದ್ದೂರಿ ಮೇಕಿಂಗ್ ನ ಸಿನಿಮಾ. ನಿರ್ದೇಶಕ ಚಂದ್ರು ಈ ಬಾರಿ ಕಥೆಯ ಜೊತೆಗೆ ಚಿತ್ರಕ್ಕೆ ಅದ್ದೂರಿ ಮೇಕಿಂಗ್ ಟಚ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಶ್ರೀನಗರ ಕಿಟ್ಟಿಗೆ ಹೊಸ ಲುಕ್ ಕೊಟ್ಟಿರೋ ಸಿನಿಮಾ ಈ ಕೋಕೋ. ಚಿತ್ರದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಕಿಟ್ಟಿ. ಕಿಟ್ಟಿ ಮತ್ತು ಪ್ರಿಯಾಮಣಿ ಜೋಡಿ ಫಸ್ಟ್ ಟೈಮ್ ತೆರೆಯ ಮೇಲೆ ಒಟ್ಟಿಗೆ ಕಾಣಿಸ್ಕೊಂಡಿದೆ. ಇನ್ನು ತೆಲುಗಿನ ಖ್ಯಾತ ನಟ ಶ್ರೀಹರಿ ಬಹಳ ವರ್ಷಗಳ ನಂತರ ಕೋಕೋ ಮೂಲಕ ಮತ್ತೆ ಸ್ಯಾಂಡಲ್ವುಡ್ಗೆ ಬಂದಿದ್ದಾರೆ. ಚಿತ್ರದ ಹಾಡುಗಳು ಈಗಾಗಲೇ ಎಲ್ಲರ ಗಮನ ಸೆಳೆದಿವೆ. ಇನ್ನು ಲೂಸ್ ಮಾದ ಯೋಗಿ ಸಿದ್ಲಿಂಗು ಆಗಿ ಈ ವಾರ ತೆರೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಸಿದ್ರಾಜು ನಿರ್ಮಾಣದ ಈ ಚಿತ್ರವನ್ನ ವಿಜಯ್ ಪ್ರಸಾದ್ ಡೈರೆಕ್ಟ್ ಮಾಡಿದ್ದಾರೆ. ತಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನ ಆಧರಿಸಿ ಈ ಸಿದ್ಲಿಂಗು ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ನಂಗೆ ನಿಮ್ ಕಾರು ಮತ್ತೆ ನಿಮ್ ಇಷ್ಟ. ನಾವ್ ಏನಕ್ಕೆ ಇಲ್ಲಿ ಬಂದಿದೀವಿ ಅಂತ ಗೊತ್ತಾ? ನಮ್ಮ ಹತ್ರನು ಕಡ್ಲೆಕಾಯಿ ಅಂತ ತೋರ್ಸೋದಿಕ್ಕೆ. ಚಿತ್ರಕ್ಕಾಗಿ 12 kg ತೂಕ ಏರಿಸಿಕೊಂಡಿದ್ದ ಯೋಗಿ ಬಾಲ್ಡ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. 3 ಶೇಡ್ ಇರುವ ಈ ಸಿದ್ಲಿಂಗು ಪಾತ್ರ ಯೋಗಿ ಕೆರಿಯರ್ನಲ್ಲೇ ಒಂದು ವಿಶೇಷ ಪಾತ್ರ. ಇನ್ನು ಮೋಹಕ ತಾರೆ ರಮ್ಯಾ ಚಿತ್ರದ ಮತ್ತೊಂದು ಅಟ್ರಾಕ್ಷನ್. ಅನೂಪ್ ಸೀಳಿನ್ ಸಂಗೀತದ ಹಾಡುಗಳಲ್ಲಿ ಹೊಸತನವಿದೆ.
ಒಟ್ಟಾರೆ ಈ ವಾರ 2 ಬಹುನಿರೀಕ್ಷೆಯ ಚಿತ್ರಗಳು ಪ್ರೇಕ್ಷಕರ ಮುಂದೆ ಬರ್ತಾ ಇವೆ. ಆದ್ರೆ ಪ್ರೇಕ್ಷಕರು ಯೋಗಿಯ ಸಿದ್ಲಿಂಗು ಅವತಾರವನ್ನ ಇಷ್ಟಪಡ್ತಾರಾ ಇಲ್ಲ ಕಿಟ್ಟಿಯ ಕೋಕೋ ಆಟವನ್ನ ಮೆಚ್ಚುತ್ತಾರಾ ಅನ್ನೋದೇ ಕುತೂಹಲ. ಎಂಟರ್ಟೈನ್ಮೆಂಟ್ ಬ್ಯೂರೋ ಸುವರ್ಣ ನ್ಯೂಸ್ 24/7. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.